ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಸಿಂಪಲ್ ಆದಂತಹ ಅನನಾಸ್ ಚಾಟ್ಸ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ತುಂಬ ಸುಲಭವಾಗಿ ಮಾಡುವಂತಹ ಈ ಚಾಟ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ತರಕಾರಿ ಹಣ್ಣೆಲ್ಲ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳುವಾಗ ಈ ರೀತಿ ಅನನಾಸ್ ಚಾಟನ್ನು ಮಾಡಿಕೊಡಿ. ತುಂಬ ರುಚಿಯಾಗಿರ್ತದೆ. ತುಂಬ ಸಿಂಪಲಾಗಿ ತುಂಬ ಸುಲಭವಾಗಿ ಇದನ್ನು ಪ್ರಿಪೇರ್ ಮಾಡ್ಬೋದು. ಸ್ನೇಹಿತರೆ, ಹಾಗಿದ್ರೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡುವಲ್ಲ, ಬನ್ನಿ. ಈ ಅನನಾಸ್ ಚಾಟ್ಸ್ ಮಾಡಲಿಕ್ಕೆ ನಾವು ಫಸ್ಟಿಗೆ ಅನನಾಸನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟುಕೊಳ್ಬೇಕು. ಇದು ನಮ್ಮ ಫಸ್ಟ್ ಸ್ಟೆಪ್. ಅನನಾಸನ್ನು ಕಟ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಟುಕೊಳ್ಬೇಕು. ಸಿಹಿ ಇರುವ ಅನನಾಸ ಆದರೆ ತುಂಬ ಒಳ್ಳೆಯದು. ಬನ್ನಿ, ಫಸ್ಟಿಗೆ ಒಂದು ಅಗಲವಾದಂತಹ ಪಾತ್ರೆಯನ್ನು ತಗೊಳ್ಳುವ. ಅಗಲಬಾಯಿ ಪಾತ್ರೆಯನ್ನು ತಗೊಂಡು ನೀವು ಯಾವುದರಲ್ಲಿ ಚಾಟ್ಸ್ ಮಾಡ್ತೀರೋ ಆ ಪಾತ್ರೆಯನ್ನು ತಗೊಳ್ಳಿ. ಇನ್ನಿದಕ್ಕೆ ನೋಡಿ, ಒಂದು ಸಣ್ಣ ಕಪ್ಪಾಗುವಷ್ಟು ಸಣ್ಣಗೆ ಹೆಚ್ಚಿದಂತಹ ಮುಳ್ಳು ಸೌತೆ, ಹಾಗೆ ಒಂದು ಅರ್ಧ ಕಪ್ಪಾಗುವಷ್ಟು ಸಣ್ಣಗೆ ಹೆಚ್ಚಿದಂತಹ ಟೊಮ್ಯಾಟೊ, ಇನ್ನಿದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ. ಇದನ್ನೆಲ್ಲ ಮೊದಲೇ ನೀವು ಕಟ್ ಮಾಡಿಟ್ಟುಕೊಂಡ್ರೆ ಮತ್ತು ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಇನ್ನಿದಕ್ಕೆ ಒಂದು ಅರ್ಧ ಕಪ್ಪಾಗಷ್ಟು ತುರಿದಂತಹ ಕ್ಯಾರೆಟ್. ತರಕಾರಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ ಅಂತಾಗುವಾಗ ಈ ರೀತಿ ಚಾಟ್ಸ್ ಮಾಡಿ ಕೊಡಿ, ತುಂಬ ರುಚಿಯಾಗಿರ್ತದೆ. ಇನ್ನಿದಕ್ಕೆ ನಾನಿಲ್ಲಿ ಕಾರ್ನನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೊಂದು ಅರ್ಧ ಕಪ್ಪಾಗುವಷ್ಟು ಹಸಿ ಕಾರ್ನನ್ನು ಹಾಕಿಕೊಳ್ಳಿ. ಸಿಹಿ ಇರುವಂತಹ ಕಾರ್ನ್ ಆದರೆ ಒಳ್ಳೆಯದು. ಬಾಡಿದಂತಹ ಹಾಗೆ ಒಣಗಿದಂತಹ ಕಾರ್ನೆಲ್ಲ ಹಾಕಿಕೊಳ್ಳೋದು ಬೇಡ, ಅಷ್ಟು ರುಚಿಯಾಗುವುದಿಲ್ಲ. ಹಾಗೆ ಇನ್ನಿದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಹುರಿದಂತಹ ನೆಲಗಡಲೆ, ಹುರಿದು ಸಿಪ್ಪೆ ತೆಗೆದಿಟ್ಟಂತಹ ನೆಲಗಡಲೆ, ಇದನ್ನು ಹಾಕಿ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. 1/4 ಚಮಚ ಉಪ್ಪು ಸಾಕು. ತುಂಬ ಉಪ್ಪಾದರೆ ಅಷ್ಟು ರುಚಿಯಾಗುವುದಿಲ್ಲ, ಉಪ್ಪಾಗ್ತದೆ. ಹಾಗಾಗಿ ಒಂದು 1/4 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದಕ್ಕೆ ಒಂದು 1/4ರಿಂದ ಅರ್ಧ ಚಮಚ ಆಗುವಷ್ಟು ಅರಶಿನದ ಹುಡಿಯನ್ನು ಆ್ಯಡ್ ಮಾಡಿಕೊಳ್ಳುವ. 1/4 ಚಮಚ ಅರಶಿನದ ಹುಡಿ ಸಾಕು, ತುಂಬ ಆ್ಯಡ್ ಮಾಡಿಕೊಳ್ಬೇಡಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡುವಾಗ ತುಂಬ ಅರಶಿನ ಹುಡಿ ಹಾಕುವ ಅವಶ್ಯಕತೆ ಇಲ್ಲ. ಇನ್ನಿದಕ್ಕೆ ಒಂದು 1/4 ಚಮಚ ಆಗುವಷ್ಟು ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಜಾಸ್ತಿ ಹಾಕಿಕೊಳ್ಬಹುದು. ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಆ್ಯಡ್ ಮಾಡಿಕೊಂಡಿದ್ದೇನೆ. ಹಾಗೆ ಇನ್ನಿದಕ್ಕೆ ಒಂದು 1/4 ಚಮಚ ಆಗುವಷ್ಟು ಕರಿಮೆಣಸಿನ ಹುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದು ಕೂಡ ನಿಮಗೆ ರುಚಿ ಆಗ್ತದೆ ಅಂತ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು, ಒಂದು ಅರ್ಧ ಚಮಚ ಎಲ್ಲ ಹಾಕಿಕೊಳ್ಬಹುದು. ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅನನಾಸು. ನಾನು ಮೊದಲಿಗೆ ಹೇಳಿದಂತೆ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಂತಹ ಅನನಾಸು, ಸಣ್ಣಗೆ ಹೆಚ್ಚಿದಂತಹ ಅನನಾಸು. ಇದು ಸಿಹಿ ಇದ್ದರೆ ರುಚಿಯಾಗಿರ್ತದೆ. ತುಂಬ ಹುಳಿ ಇರುವಂತಹ ಅನನಾಸನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಇನ್ನಿದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ದಾಳಿಂಬೆಯನ್ನು ಕೂಡ ಹಾಕಿಕೊಳ್ಬಹುದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲಿನಿಂದ ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಇಷ್ಟಪಡುವವರು ಹಾಕಿಕೊಳ್ಳಿ, ಇಲ್ಲಾಂತಾದರೆ ಹಾಕಬೇಕು ಅಂತ ಇಲ್ಲ. ನೋಡಿ, ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪು, ಖಾರ, ಅರಶಿನ ಹುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ನಿಮಗೆ ಬೇಕು ಅಂತಾದರೆ ತುಂಬ ಖಾರ ಎಲ್ಲ ಇಷ್ಟಪಡುವವರು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿಕೊಳ್ಬಹುದು. ಹಸಿಮೆಣಸು ಖಾರ ಬಾಯಿಗೆ ಸಿಗ್ತದೆ ಅಂತೆಲ್ಲ ಆದರೆ ಮಕ್ಕಳು ಕೆಲವರೆಲ್ಲ ತಿನ್ನೋದಿಲ್ಲ, ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡಿಕೊಳ್ಳಿಲ್ಲ. ನಿಮಗೆ ಖಾರ ಬೇಕು ಅಂತಾದರೆ ಹಸಿಮೆಣಸನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಬೋದು. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಮ್ಮ ಚಾಟ್ಸ್ ರೆಡಿಯಾಗಿದೆ. ಅನನಾಸ್ ಚಾಟ್ಸ್ ರೆಡಿ ಆಯಿತು. ಇನ್ನಿದನ್ನು ಸರ್ವ್ ಮಾಡಿದರೆ ಆಯಿತು. ಸರ್ವ್ ಮಾಡುವಾಗ ಮೇಲಿನಿಂದ ಸ್ವಲ್ಪ ಸೇವನ್ನು ಹಾಕಿ, ಹಾಗೆ ದಾಳಿಂಬೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಬೋದು. ನಾವು ಪ್ರಿಪೇರ್ ಮಾಡಿದಂತಹ ಚಾಟ್ಸ್, ಅನನಾಸ್ ಚಾಟ್ಸ್, ಹಾಗೆ ಅದರ ಮೇಲೆ ಸ್ವಲ್ಪ ಸೇವು, ಅದರ ಮೇಲಿಂದ ಸ್ವಲ್ಪ ದಾಳಿಂಬೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಸರ್ವ್ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವರಿಗೂ ತುಂಬ ರುಚಿಯಾಗಿರ್ತದೆ. ಖಾಲಿ ಅನನಾಸ ಹಣ್ಣನ್ನೇ ತಿಂದು ಬೇಜಾರಾದವರೆಲ್ಲ ಈ ರೀತಿ
ಚಾಟ್ಸನ್ನು ಕೂಡ ಮಾಡಿ ಒಂದೊಂದು ಸಲ ಸೇವಿಸಬಹುದು. ತರಕಾರಿ ತಿಂದಾಗೂ ಆಗ್ತದೆ, ಚಾಟ್ಸ್ ತಿಂದಾಗೂ ಆಗ್ತದೆ, ಅನಾನಸ್ ತಿಂದಾಗೂ ಆಗ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.